ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ರಕ್ಷಾಬಂಧನದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂತಂದರೆ ಲಾಸ್ಟ್ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದಾಗಿತ್ತು. ಹಾಗಾಗಿ ನೆಕ್ಸ್ಟ್ ಇದೇ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ನನ್ನ ತಮ್ಮಂದಿರನ್ನೆಲ್ಲ ಕೂರಿಸಿದ್ದೀನಿ. ಇವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ನೈಟು. ಸೊ ಹಾಗಾಗಿ ನೈಟೇ ನಾನು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು, ರಕ್ಷಾಬಂಧನ. ಹಾಗೆ ಇವನು ನನ್ನ ತಮ್ಮ, ಎಲ್ರಿಗೂ ಗೊತ್ತೇ ಇರುತ್ತೆ. ಯಾರಿಗೆ ಲಾಸ್ಟ್ ವ್ಲಾಗ್ಸಲ್ಲಿ ಒಂದೆರಡು ವ್ಲಾಗ್ಸಲ್ಲಿ ಇವನಿದ್ದಾನೆ ನನ್ನ ತಮ್ಮ. ಪ್ರತಿ ವರ್ಷವೂ ನಾನು ಸೆಲೆಬ್ರೇಟ್ ಮಾಡ್ತೀನಿ ಸಿಂಪಲ್ಲಾಗಿ, ಇಷ್ಟೇ ಸೆಲೆಬ್ರೇಟ್ ಮಾಡೋದು. ಬರ್ತೀನಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ರಾಖಿ ಕಟ್ತೀನಿ, ಹೋಗ್ತೀನಿ. ಇವನು ನಮ್ಮ ಅತ್ತೆ ಮಗ, ನನ್ನ ತಮ್ಮನೇ. ಆ್ಯಂಡ್ ಇವನು ಕೂಡ ನಮ್ಮ ಅತ್ತೆ ಮಗನೇ, ಇನ್ನೊಬ್ಬ ಮಾವನ ಮಗ. ಇವನೊಬ್ಬ ಮಾವನ ಮಗ, ಇವನೊಬ್ಬ ಮಾವನ ಮಗ. ನನಗೆ ಇಬ್ಬರು ಮಾವಂದಿರಿದ್ದಾರೆ. ಸೊ ಅವ್ರಿಗೆ ನನ್ನ ಮಾವನ ಮಕ್ಕಳು ಇವರಿಬ್ಬರು ಕೂಡ. ನಾನು ಅವರನ್ನು ತಮ್ಮಂದಿರು ಅಂತಲೇ ಕರೆಯೋದು, ಅವರು ನನ್ನನ್ನು ಅಕ್ಕ ಅಂತಲೇ ಕರೆಯೋದು. ಹಾಗಾಗಿ ನಾನು ಪ್ರತಿ ವರ್ಷ ಅವರಿಬ್ಬರು ಕೂಡ ರಾಖಿನ ಕಟ್ತೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಇನ್ನೊಬ್ಬ ತಮ್ಮ ಮಿಸ್ ಆಗಿದ್ದಾನೆ. ಸಾರಿ ಕಣೋ, ಅವನಿಗೂ ನಾನು ವಿಶ್ ಮಾಡೋಕ್ಕಾಗೇ ಇರಲಿಲ್ಲ. ಅವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆ ದಿನ. ಹಾಗಾಗಿ ನಾನು ಯಾರಿಗೂ ವಿಶ್ ಇವ್ರಿಗೂ ಕೂಡ ನಾನೇನು ವಿಶ್ ಮಾಡಿರಲಿಲ್ಲ. ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ದೀನಿ ಅಷ್ಟೇ. ಅವ್ನು ತುಂಬಾ ಬೇಜಾರು ಮಾಡ್ಕೊಂಡಿದ್ದ, ನಮ್ಮ ಅಕ್ಕ ನನಗೆ ವಿಶ್ ಮಾಡಿಲ್ಲ ಅಂತ. ಸಾರಿ, ನೆಕ್ಸ್ಟ್ ಟೈಮ್ ಖಂಡಿತ ವಿಶ್ ಮಾಡ್ತೀನಿ. ಆ್ಯಂಡ್ ರಾಖಿ ಕೂಡ ಕಟ್ತೀನಿ ನಿನಗೆ. ಹಾಗೆ ಇಲ್ಲಿ ನಾನು ರಾಖಿ ಎಲ್ರಿಗೂ ಕಟ್ಟಾಯಿತು. ಇವಾಗ ನನ್ನ ತಂಗಿ ಸ್ಟಾರ್ಟ್ ಮಾಡ್ತಿದ್ದಾಳೆ. ಇವಳು ನನ್ನ ತಂಗಿ ಅಂದರೆ ನಮ್ಮ ಮಾವನ ಮಗಳೇ. ಇವಳು ಕೂಡ ನಾನು ಇವಳನ್ನು ತಂಗಿ ಅಂತಲೇ ಅಂದ್ಕೊಂಡಿರೋದು. ಸೊ ನನ್ನ ತಂಗಿನೇ ಇವಳು ನನಗೆ. ನಾವೆಲ್ಲ ಒಂಥರ ಅಕ್ಕಪಕ್ಕನೇ ಇರೋದು, 1-2 ಬಿಲ್ಡಿಂಗ್ ಅಷ್ಟೇ. ನಮ್ಮ ಮನೆಗೂ ಅವ್ರ ಮನೆಗೂ ಡಿಫ್ರೆನ್ಸು. 1-2-3 ನಿಮಿಷ ನಡ್ಕೊಬಂದರೆ ಸಾಕು, ಅವ್ರ ಮನೆ ಸಿಕ್ಬಿಡುತ್ತೆ. ಲಾಸ್ಟ್ ಟೈಮ್ ಎಲ್ಲ ನಾನು ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ರಕ್ಷಾಬಂಧನ. ಇವರೆಲ್ಲ ಅಲ್ಲಿ ಬಂದಿದ್ದರು. ಈ ಸಲ ಬೇರೆಯೇ ಪ್ಲ್ಯಾನ್ ಇತ್ತು. ನೆಕ್ಸ್ಟ್ ಡೇ ನಾವೆಲ್ಲೋ ಹೋಗಬೇಕಿತ್ತು ದೇವಸ್ಥಾನಕ್ಕೆ. ಆ ವ್ಲಾಗ್ ಕೂಡ ನಿಮಗೆ ಬರುತ್ತೆ ನೆಕ್ಸ್ಟು. ಅಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಅತ್ತೆ ಹೇಳಿದ್ರು, ಇವತ್ತು ನಮ್ಮ ಮನೆಗೆ ಬನ್ನಿ ಆಯಿತಾ, ನಾವು ಮಾತ್ರ ನಿಮ್ಮ ಮನೆಗೆ ಬರ್ತಿರ್ತೀವಿ, ನೀವು ನಮ್ಮ ಮನೆಗೆ ಬರೋದೇ ಇಲ್ಲ ಅಂತ ನಮ್ಮ ಅತ್ತೆ ಒಂದೇ ಸಮ ಕಂಪ್ಲೇಂಟ್ ಮಾಡ್ತಿದ್ರು. ಹಾಗಾಗಿ ನಾನು, ನನ್ನ ತಮ್ಮ, ನಮ್ಮಮ್ಮ 3 ಜನ ಕೂಡ ಸರಿ ಆಯಿತು ಹೋಗೋಣ ಇವತ್ತು ಅವ್ರ ಮನೆಯಲ್ಲೇ ಇರೋಣ ಅಂತ ಹೇಳಿಬಿಟ್ಟು ಬಂದ್ವಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ಬಂದು ಆಲ್ಮೋಸ್ಟ್ ಊಟ ಮಾಡಿ ನಾವು ಮಲಗಿದ್ದೆ ನೈಟು 2 ಗಂಟೆ. ಬರೀ ಮಾತು ಮಾತು ಮಾತು, ನಕ್ಕಿದ್ದೀವಿ. ಎಷ್ಟು ನಕ್ಕಿದ್ದೀವಿ ಅಂತಂದರೆ ಅಪ್ಪ ದೇವರೇ, ಏನೋ ಆಗ್ಬಿಡುತ್ತೇನೋ ಅಂತ ಅನ್ನೋ ಲೆವೆಲ್ಗೆಲ್ಲ ನಕ್ಕಿದ್ದೀವಿ. ಅಷ್ಟೊಂದು ಎಂಜಾಯ್ ಮಾಡಿದ್ವಿ ಅವತ್ತು ನೈಟಂತೂ, ಮರೆಯೋಕ್ಕೆ ಆಗೋಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಬಂದು ಊಟಕ್ಕೆ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ರೆಡಿ ಮಾಡ್ತಿದ್ರು. ನಾನು ಕರೆಯೋಕ್ಕೆ ಹೋಗಿದ್ದೆ ಅವ್ರಿಗೆ. ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಬೇಕಾಗಿತ್ತು ನನಗೆ. ಬನ್ನಿ 1-2 ನಿಮಿಷ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಟ್ಬಿಟ್ಟು ವಾಪಸ್ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿವ್ರಿ ಅಂತ ಹೇಳಿದೆ. ಹಾಗೆ ಇಲ್ಲಿ ಆರತಿ ಮಾಡ್ತಿದ್ದೀವಿ. ನಾವು ಸ್ವೀಟ್ ಏನು ಪ್ರಿಪೇರ್ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಹಿಂದಿನ ದಿನ ನಾವು ಮನೇಲಿ ಒಂದು ಫಂಕ್ಷನ್ ಮಾಡಿದ್ವಿ. ಆವಾಗೆಲ್ಲ ಸ್ವೀಟೆಲ್ಲ ತಿಂದಿದ್ದರಿಂದ ನಾವೇನು ಸ್ವೀಟ್ ಮಾಡೋಕ್ಕೆ ಹೋಗಲಿಲ್ಲ. ಇದ್ದಿದ್ದರಲ್ಲೇ ಮ್ಯಾನೇಜ್ ಮಾಡಿಕೊಂಡು ರಕ್ಷಾಬಂಧನ ಮುಗಿಸಿ ಸ್ವೀಟೆಲ್ಲ ತಿನ್ನಿಸಿ, ಇವಾಗ ನನ್ನ ತಂಗಿ ಅವ್ರ ಹತ್ರ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅಕ್ಷತೆ ಕೊಡ್ತಾಯಿದ್ದೀನಿ ಅವ್ರುಗಳಿಗೆ. ಆಶೀರ್ವಾದ ತೊಗೊಂಡ್ಳು. ಆ್ಯಂಡ್ ಇಷ್ಟು ವರ್ಷದಲ್ಲಿ ನನ್ನ ತಮ್ಮ ಇವತ್ತೇ ಫಸ್ಟ್ ಟೈಮ್ ನನ್ನ ಹತ್ರ ಆಶೀರ್ವಾದ ತೊಗೊಂಡಿದ್ದು. ನನಗೇನೆ ಏನೋ ಒಂಥರ ಖುಷಿಯಾಯಿತು. ನಾನು ಯಾವತ್ತೂ ಅವ್ನಿಗೆ ಆಶೀರ್ವಾದ ಮಾಡಿಸ್ಕೊತ ಹೇಳಿರಲಿಲ್ಲ. ಬಟ್ ಈ ಸಲ ಏನಕ್ಕೋ ಗೊತ್ತಿಲ್ಲ, ನಾನು ಹೇಳಿದೆ, ನೀನು ನನ್ನ ಆಶೀರ್ವಾದ ತೊಗೊಳಲ್ವ ಅಂತ ಕೇಳಿದೆ. ನಮ್ಮಮ್ಮನೂ ಅಕ್ಕನ ಹತ್ರ ತೊಗೊ ಅಂತ ಹೇಳಿದ್ರು. ಎಲ್ಲ ಟೈಮಿಂಗ್ ಒಂದೇ ಆಗಿದ್ದರಿಂದ ನನ್ನ ತಮ್ಮ ಸರಿ ಆಯಿತು ತೊಗೊಳ್ತೀನಿ ಅಂತ ಹೇಳ್ದ. ಹಾಗೆ ಇಲ್ಲಿ ನಾವು ಕೊಟ್ಟಷ್ಟು ನೀವು ಇಸ್ಕೋಬೇಕು ಅಂತ ಅವ್ನು ಜೋರು ಮಾಡ್ತಿದ್ದ. ಸರಿ ಆಯಿತು, ಎಷ್ಟು ಕೊಡ್ತೀರಪ್ಪ ಅಷ್ಟು ಕೊಡಿ ಅಂತ ನಾವು ಕೂಡ ಹೇಳ್ತಿದ್ವಿ. ಅಲ್ಲೊಂದು ಕಾಮಿಡಿ ಆಯಿತು. ಹಾಗೆ ಇಲ್ಲಿ ನನ್ನ ತಮ್ಮ ಇವಾಗ ನನ್ನ ಹತ್ರ ಆಶೀರ್ವಾದ ಕೂಡ ತೊಗೋತಾನೆ. ಇನ್ನೊಬ್ಬ ತಮ್ಮ ತೊಗೊಳ್ಳೋ ಅಂದರೆ ಇಲ್ಲ ನಾನು ತೊಗೊಳ್ಳಲ್ಲ ಅಂತಾನೆ. ನನ್ನ ತಮ್ಮ ತೊಗೊಳ್ಳೋ, ನೀನು ತೊಗೊಳ್ಳೋ ತನಕ ಬಿಡಲ್ಲ, ಹಂಗೆ ಹಿಂಗೆ ಅಂತ ಸ್ವಲ್ಪ ಹಂಗೆ ಮಾತುಕತೆ ಆಗುತ್ತೆ. ಆಶೀರ್ವಾದನೂ ಅವನು ತೊಗೋತಾನೆ. ನೋಡಿ ಫ್ರೆಂಡ್ಸ್, ನನಗೆ ದೌರ್ಜನ್ಯ ಮಾಡ್ತಾವಳು ನಮ್ಮ ಅಕ್ಕ ಅಂತ ಹೇಳ್ತಾವನೆ. ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಆಯ್ತಿತ್ತು. ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಟಿ ವಿ ಎಲ್ಲ ಆನ್ ಇತ್ತು, ಹಾಗಾಗಿ ಕಾಪಿರೈಟ್ ಬಂದರೆ ಕಷ್ಟ ಆಗುತ್ತೆ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ. ಇಲ್ಲಿ ಎಲ್ಲನೂ ಮುಗಿಸ್ಬಿಟ್ಟು ಸುಮ್ಮನೆ ಕೂತಿದ್ವಿ. ನಮ್ಮಮ್ಮ ನೋಡಿ, ಸೀರಿಯಲ್ ಅಂದರೆ ಮುಗೀತು ನಮ್ಮ ಅಮ್ಮನ ಕತೆ. ಸೀರಿಯಲ್ ಯಾವಾಗ್ಲೂ.
ನನ್ನ ಮಗಳು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ಲು. ಹಾಗೆ ಏರ್ ಕಟ್ ಮಾಡಿಸಿದ್ದೆ, ಅದು ಚೆನ್ನಾಗಿರಲಿಲ್ಲ, ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನನ್ನ ತಮ್ಮ ಮಾತ್ರ ಅಷ್ಟಿಷ್ಟು ಬೈಲಿಲ್ಲ ನನಗೆ. ಈ ಥರ ಏರ್ ಕಟ್ ಮಾಡಿಸಿದ್ಯಾ, ಯಾರಾದರೂ ಪಾಪುಗೆ ಈ ಥರ ಏರ್ ಕಟ್ ಮಾಡಿಸ್ತಾರ, ಚೆನ್ನಾಗಿ ಕಾಣಿಸ್ತಿಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು. ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಬಂದೆ. ಕುಕ್ಕರ್ನ ಇವರು ಕ್ಲೋಸ್ ಮಾಡ್ತಿದ್ರು, ಕುಕ್ಕರ್ನ ವಿಜಿಲ್ ತೆಗ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಟೊಮೊಟೊ ಬಾತ್ ಮಾತ್ರ ಸೂಪರಾಗಿತ್ತು. ಅದ್ರ ಜೊತೆಗೆ ಬಾಳೆಕಾಯಿ ಬಜ್ಜಿನೂ ಮಾಡಿದರು. ಇಲ್ಲೆಲ್ಲರೂ ತಿಂತಿದ್ದೀವಿ ನೋಡಿ ಊಟನ. ಆ್ಯಂಡ್ ಇನ್ನೇನಿಲ್ಲ ಅಷ್ಟೇ. ಈ ವ್ಲಾಗು ಇಷ್ಟು ಚಿಕ್ಕದಾಗಿದೆ, ಪುಟ್ಟ ವ್ಲಾಗ್ ಅಷ್ಟೇ ಇದು ಬಂದು. ಆ್ಯಂಡ್ ಇಲ್ಲಿ ಲಾಸ್ಟ್ ಎಡಿಟಿಂಗ್ ಮಾಡಿದ ವೀಡಿಯೋ ಕೂಡ ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ ನಾನು. ಸಾಂಗ್ಸ್ ಎಲ್ಲ ಇದಕ್ಕೆ ಅಪ್ಲೋಡ್ ಮಾಡೋ ಹಾಗಿಲ್ಲದೆ ಇರೋ ಕಾರಣ ಹಾಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋಂಥ ವೀಡಿಯೋನ ಮ್ಯೂಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ನೋಡಿದೆ ನೋಡಿನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರಾ ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ, ನಾವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಎಫ್ ಬಿಯಿಂದ ನನಗೆ ಮೆಸೇಜಸ್ ಬರ್ತಿದೆ, ನೋಡೋಣ, ಖಂಡಿತ ಆದರೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ.